ಬಡತನ ಮತ್ತು ಸಂದರ್ಭ ಎಷ್ಟು ಕ್ರೂರಿ ನೋಡಿ. ಹೊಟ್ಟೆಪಾಡಿಗೆ ಕೆಲಸಕ್ಕೆಂದು ವಿದೇಶಕ್ಕೆ ಹೋದ್ರೆ ಅಲ್ಲಿ ವಿಧಿ ಅವಳನ್ನ ಗಲ್ಲು ಶಿಕ್ಷೆಯ ಕೈದಿಯನ್ನಾಗಿ ಮಾಡಿದೆ. ಅರೆ ಯಾವ ವಿಚಾರ ಅನ್ಕೊಂಡ್ರ? ಕೇರಳದ ನರ್ಸ್ ಒಬ್ಬರು ಯಮನ್ ದೇಶದಲ್ಲಿ ಸಾವು ಬದುಕಿನ ಆದೇಶದ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹೌದು, ಕೆಲಸಕ್ಕೆಂದು ಯಮನ್ ದೇಶಕ್ಕೆ ಹೋಗಿದ್ದ ಒಬ್ಬ ಬಡ ಮಹಿಳೆ ಅಲ್ಲಿ ಆರ್ಥಿಕ ತಿಕ್ಕಾಟಕ್ಕೆ ಸಿಲುಕಿ ಪ್ರಾಣ ಉಳಿಸಿಕೊಳ್ಳಲು ಅವನಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಅರವಳಿಕೆ ಚುಚ್ಚುಮದ್ದು ಡೋಸ್ ಹೆಚ್ಚಾದ ಕಾರಣ ಹಿಂಸೆ ನೀಡಿದ್ದ ವ್ಯಕ್ತಿ ಸಾವಿಗೀಡಾಗ್ತಾನೆ. ದಿಕ್ಕೆ ತೋಚದ ನಿಮಿಷ ಆತನನ್ನು ತುಂಡು ತುಂಡು ಮಾಡಿ ಡ್ರಮ್ನಲ್ಲಿ ಹಾಕ್ತಾಳೆ. ಈಗ ಯಮನ್ ದೇಶ ಅವಳಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಹೌದು, ಬಡತನ ಮೆಟ್ಟಿ ನಿಲ್ಲಲು ವಿದೇಶಕ್ಕೆ ಹಾರಿದ್ದ ಭಾರತದ ನಿಮಿಷ ಈಗ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಯ ಅಪರಾಧಿ. ಇನ್ನು ಭಾರತ ಈಕೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಎಲ್ಲ ರಾಜತಾಂತ್ರಿಕ ದಾರಿಗಳು ಮುಚ್ಚಿ ಹೋಗಿದೆ. ನಮ್ಮ ಸುಪ್ರೀಂ ಕೋರ್ಟ್ ಸಹ ಅಸಹಾಯಕವಾಗಿದೆ. ಹಾಗಿದ್ರೆ ಯಾರಿದು ಪ್ರಿಯಾ ನಿಮಿಷ? ಅವರು ಯಮನ್ ದೇಶದಲ್ಲಿ ಪಟ್ಟ ಕಷ್ಟಗಳಾದ್ರೂ ಏನು? ಭಾರತ ಇವರನ್ನು ಉಳಿಸಿಕೊಳ್ಳಲು ಮಾಡ್ತಾ ಇರೋ ರಾಜತಾಂತ್ರಿಕ ನಡೆಗಳಾದ್ರೂ ಯಾವುದು? ಇನ್ನೆಷ್ಟು ದಿನದಲ್ಲಿ ನಿಮಿಷ ಅವರನ್ನು ಗಲ್ಲಿಗೆ ಹಾಕ್ತಾರೆ ಎಂದು ತಿಳಿದುಕೊಳ್ಬೇಕಾ? ಹಾಗಿದ್ರೆ ಈ ಸ್ಟೋರಿ ಕೊನೆವರೆಗೂ ನೋಡಿ. ನಿಮಿಷಗೆ ಟಾರ್ಚರ್ ಕೊಟ್ಟಿದ್ದ ಬಿಸ್ನೆಸ್ ಪಾರ್ಟ್ನರ್, ತುಂಡು ತುಂಡು ಮಾಡಿ ತೊಟ್ಟಿಗೆ ಎಸೆದಿದ್ದ ನಿಮಿಷ, ಗಲ್ಲು ಶಿಕ್ಷೆ ಶೇಖಾದ ಯಮನ್ ಶೇಖ್ಗಳು. ಹೇಗಿತ್ತು ಗೊತ್ತಾ ಮರ್ಡರ್ ಕಹಾನಿ? ಭಾರತದ ಕೇರಳದ ಪಾಲಕ್ಕಾಡ್ ಮೂಲದ ಒಂದು ಪುಟ್ಟ ಕುಟುಂಬ. ಆ ಕುಟುಂಬಕ್ಕೆ ಕಿತ್ತು ತಿನ್ನೋ ಬಡತನ. ಆದರೆ ಎಲ್ಲರಂತೆ ನಾವು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು, ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಎನ್ನೋ ಆಸೆ. ಇಲ್ಲಿ ನರ್ಸ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ದ ನಿಮಿಷ ಆಕೆ ಆಯ್ಕೆ ಮಾಡಿಕೊಂಡಿದ್ದು ಯಮನ್ ದೇಶವನ್ನ. 2008ರಲ್ಲಿ ತನ್ನ ಗಂಡ ಟಾಮಿ ಥಾಮಸ್ನೊಂದಿಗೆ ಯಮನ್ ದೇಶಕ್ಕೆ ಹೋಗಿದ್ದ ನಿಮಿಷ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಆದರೆ ಅವರ ಪತಿಗೆ ಅದ್ಯಾಕೋ ಏನೋ ಯಮನ್ ದೇಶದ ಜೀವನ ಶೈಲಿ, ಅವರಿಗೆ ಬರ್ತಿದ್ದ ಸಂಬಳ ನಿಮಿಷಾ ಪತಿಯ ಜೀವನದಲ್ಲಿ ಜಿಗುಪ್ಸೆ ತರಿಸಿತ್ತು. ಬೇಸತ್ತ ನಿಮಿಷಾ ಪತಿ ಟಾಮಿ ಥಾಮಸ್ ಭಾರತಕ್ಕೆ ಹಿಂತಿರುಗಿದ್ರು. ಆದರೆ ಯಮನ್ನಲ್ಲೇ ಜೀವನ ಕಟ್ಟಿಕೊಳ್ತೇನೆ ಎಂದು ಗಟ್ಟಿ ನಿರ್ಧಾರ ಮಾಡಿದ್ದ ಪ್ರಿಯಾ ನಿಮಿಷ ಯಮನ್ನಲ್ಲೇ ವಾಸಿಸಲು ನಿರ್ಧಾರ ಮಾಡಿದ್ರು. ಇಲ್ಲಿ ದಿನ ಕಳೆದ ಹಾಗೆ ಆಕೆಗೆ ಯಮನ್ನಲ್ಲಿ ಒಂದು ಕ್ಲಿನಿಕ್ ತೆರೆಯುವ ಆಸೆ. ಆದರೆ ಯಮನ್ ದೇಶದ ನಿಯಮದ ಪ್ರಕಾರ ಯಾರಾದರೂ ಸ್ವಂತವಾಗಿ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಅಲ್ಲಿನ ಸ್ಥಳೀಯ ಪ್ರಜೆಯೊಟ್ಟಿಗೆ ಪಾರ್ಟ್ನರ್ ಅಂದರೆ ವಿವಾಹವಾಗಿರಬೇಕು. ಈ ಸಂದರ್ಭದಲ್ಲಿ ಪ್ರಿಯಾಗೆ ಪರಿಚಯವಾಗಿದ್ದವನೇ ಅಲ್ಲಿಯ ಸ್ಥಳೀಯ ಪ್ರಜೆ ತಲಾಲ್ ಅಬ್ದು ಮೆಹದಿ. ಈತ ತನ್ನ ಗಂಡ ಎಂಬಂತೆ ಕೆಲ ಫೇಕ್ ಸರ್ಟಿಫಿಕೇಟ್ ರೆಡಿ ಮಾಡಿದ್ದ ನಿಮಿಷ ಆಕೆ ಅಂದುಕೊಂಡ ಹಾಗೆ ಸಾಲ ಸೂಲ ಮಾಡಿ ಒಂದು ಕ್ಲಿನಿಕ್ ತೆಗೆದಿದ್ಲು. ಆದರೆ ಎಲ್ಲ ವ್ಯವಹಾರದಲ್ಲೂ ತೊಂದರೆ ಉಂಟಾಗೋ ಹಾಗೆ ಇಲ್ಲಿ ನಿಮಿಷಗೂ ಒಂದು ತೊಂದರೆ ಉಂಟಾಗಿತ್ತು. ಇಲ್ಲಿ ಕ್ಲಿನಿಕ್ ಆದಾಯದಲ್ಲಿ 33% ಆದಾಯವನ್ನು ನೀಡುವಂತೆ ನಿಮಿಷಾ ಪಾರ್ಟ್ನರ್ ತಲಾಲ್ ಅಬ್ದು ಮೆಹದಿ ಒತ್ತಾಯಿಸಿದ್ದ. ಈ ಸಲುವಾಗಿ ನಿಮಿಷ ಅವಳ ಪಾಸ್ಪೋರ್ಟ್ ಅನ್ನು ಕಿತ್ತುಕೊಂಡಿದ್ದ. ಏನಾದರೂ ಮಾಡಿ ಪಾಸ್ಪೋರ್ಟ್ ಹಿಂಪಡೆಯಬೇಕು ಎನ್ನೋ ಹಂಬಲ. ಆಕೆ ಆತನ ಪಾರ್ಟ್ನರ್ಗೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ಲು. ನಿಮಿಷ ಕೊಟ್ಟಂತಹ ಚುಚ್ಚುಮದ್ದು ಓವರ್ಡೋಸ್ ಆದ ಕಾರಣ ಆತ ಸ್ವಲ್ಪ ಸಮಯದ ಬಳಿಕ ಸ್ಥಳದಲ್ಲೇ ಸಾವಿಗೀಡಾಗ್ತಾನೆ. ಇಲ್ಲಿ ದಿಕ್ಕು ತೋಚದ ನಿಮಿಷ ಆಕೆಯ ಸ್ನೇಹಿತೆಯೊಟ್ಟಿಗೆ ಸೇರಿ ಆತನ ದೇಹವನ್ನು ತುಂಡು ತುಂಡು ಮಾಡಿ ಕಸದ ತೊಟ್ಟಿಗೆ ಎಸೆದಿದ್ಲು. ಈ ವಿಚಾರ ಅಲ್ಲಿನ ಸರ್ಕಾರಕ್ಕೆ ಗೊತ್ತಾದಾಗ ಆಕೆಯನ್ನು ವಿಚಾರಣೆ ನಡೆಸಿ ಗಲ್ಲು ಶಿಕ್ಷೆಗೆ ಗುರಿಯಾಗಿಸಿತ್ತು. ನಂತರ ಜೀವ ಉಳಿಸಿಕೊಳ್ಳಲು ಆಕೆ ಪಟ್ಟ ಪಾಡು ಕಷ್ಟ ನಮ್ಮ ಭಾರತ ಸರ್ಕಾರದ ಹೋರಾಟ ಒಂದಾ ಎರಡ? ಅಬ್ಬಾ, ನೆನೆಸಿಕೊಂಡ್ರೆ ಒಂದು ಕ್ಷಣ ಮೈ ಜುಮ್ಮನ್ನುತ್ತೆ. ಸಾವು ಕಣ್ಮುಂದೆ ಇದ್ರೂ ಆಕೆ ಜೈಲಿನಲ್ಲೇ ಸುಮಾರು 6 ವರ್ಷಕ್ಕೂ ಅಧಿಕ ಕಾಲ ಕಳೆದಿದ್ದಾಳೆ. ಜುಲೈ 16 ಆಕೆಗೆ ಅಲ್ಲಿನ ಸರ್ಕಾರ ಗಲ್ಲು ಶಿಕ್ಷೆ ವಿಧಿಸಿತ್ತು. ಆದರೆ ಆಕೆ ಇನ್ನೂ ಜೀವಂತವಾಗಿದ್ದಾಳೆ. ಅರೆ, ಅದು ಹೇಗೆ ಅನ್ಕೊಂಡ್ರ? ಇಲ್ಲಿ ಭಾರತದ ರಾಜತಾಂತ್ರಿಕತೆ ಕೆಲಸ ಮಾಡಿದೆ. ಹಾಗಿದ್ರೆ ಹೇಗಿತ್ತು ಆ ಹೋರಾಟ? ನೋಡೋಣ ಬನ್ನಿ. ನಿಮಿಷ ಪ್ರಿಯ ಗಲ್ಲು ಶಿಕ್ಷೆ ಮುಂದೂಡಿಕೆ. ಬ್ಲಡ್ ಮನಿ ನೀಡಲು ಭಾರತದ ಮಾತುಕತೆ. ಬದುಕಿ ವಾಪಸ್ ಬರ್ತಾರ ನಿಮಿಷ? ಯಮನ್ ದೇಶ ಜುಲೈ 16ರಂದು ನಿಮಿಷಗೆ ಗಲ್ಲು ಶಿಕ್ಷೆ ಜಾರಿಗೊಳಿಸಲು ದಿನಾಂಕ ನಿಗದಿ ಮಾಡಿತ್ತು. ಆದರೆ ನಮ್ಮ ಭಾರತ ಸರ್ಕಾರ ಅದಕ್ಕೆ ಪರೋಕ್ಷವಾಗಿ ತಡೆ ಹಾಕಿದೆ. ನಮ್ಮ ರಾಜತಾಂತ್ರಿಕರು ಯಮನ್ ದೇಶದ ಪ್ರಭಾವಿ ಶೇಖ್ಗಳೊಟ್ಟಿಗೆ ಮಾತುಕತೆ ನಡೆಸಿ ಮೃತನಾದ ತಲಾಲ್ ಅಬ್ದು ಮೆಹದಿ ಕುಟುಂಬಕ್ಕೆ ಬ್ಲಡ್ ಮನಿ
ಅಂದ್ರೆ ಮೃತನ ಕುಟುಂಬಕ್ಕೆ ಕೇಳಿದಷ್ಟು ಹಣ ನೀಡಿ ಅಪರಾಧಿಯನ್ನ ಶಿಕ್ಷೆಯಿಂದ ಪಾರು ಮಾಡುವುದು. ಇಲ್ಲಿ 8.6 ಕೋಟಿ ಹಣ ನೀಡಲು ನಮ್ಮ ಭಾರತ ಸರ್ಕಾರ ಮುಂದಾಗಿತ್ತು. ಆದರೆ ಮೃತನ ಕುಟುಂಬ ಮರ್ಯಾದೆಗೆ ಅಂಜಿ ನಮಗೆ ಹಣ ಬೇಡ ಎಂದಿದ್ರು. ಆದ್ರೀಗ ಅಲ್ಲಿನ ಅಧಿಕಾರಿಗಳ ಮನವೊಲಿಕೆ ಮಾಡುವ ಕೆಲಸ ನಡೀತಾ ಇದೆ. ಇಲ್ಲಿ ಗಲ್ಲು ಶಿಕ್ಷೆ ಮುಂದೂಡಿದ್ದನ್ನ ಗಮನಿಸಿದ್ರೆ ಅಲ್ಲಿನ ಸರ್ಕಾರ ನಿಮಿಷ ಅವರನ್ನು ಬಿಡುಗಡೆ ಮಾಡಲು ಸಿದ್ಧವಾದಂತೆ ಕಾಣ್ತಾ ಇದೆ. ಇಲ್ಲಿ ಭಾರತ ಯಮನ್ ದೇಶಕ್ಕಿಂತ ಆರ್ಥಿಕವಾಗಿ ಬಲಿಷ್ಠವಾಗಿದೆ. ಭಾರತದ ಮಾತನ್ನು ಯಮನ್ ತಿರಸ್ಕರಿಸಿದ್ರೆ ಭವಿಷ್ಯದಲ್ಲಿ ಯಮನ್ಗೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಯಮನ್ ಗಲ್ಲು ಶಿಕ್ಷೆಯನ್ನ ಮುಂದೂಡಿದೆ. ಅದೇನೇ ಇದ್ರೂ ಇಲ್ಲಿ ನಿಮಿಷ ಭಾರತಕ್ಕೆ ವಾಪಸ್ ಬರ್ತಾರಾ? ನಮ್ಮ ರಾಜತಾಂತ್ರಿಕತೆ ಇಲ್ಲಿ ಪ್ರಯೋಜನಕ್ಕೆ ಬರುತ್ತಾ? ಬಡತನ ಮೆಟ್ಟಿ ನಿಲ್ಲಲು ವಿದೇಶಕ್ಕೆ ಹೋಗಿದ್ದ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.